ವಿರೋಧಿ ರಾಜ್ಯ ಸರ್ಕಾರಕ್ಕೆ ಹೇಳಿ ಧಿಕ್ಕಾರ. ಯಲಹಂಕ ತಾಲೂಕು ಆಡಳಿತಕ್ಕೆ ಹೇಳಿ ಧಿಕ್ಕಾರ. ಯಲಹಂಕದ ತಾಲೂಕು ಕಚೇರಿ ಮುಂಭಾಗ ಇರುವ ಅಂಬೇಡ್ಕರ್ ಪ್ರತಿಮೆಯನ್ನು ಉದ್ಘಾಟನೆ ಮಾಡಲು ಪುರ್ಸೊತ್ತಿಲ್ಲದೆ ಇರುವ ರಾಜಕೀಯ ನಾಯಕರು ಬರೋಬ್ಬರಿ 2 ವರ್ಷಗಳಿಂದ ಸಾರ್ವಜನಿಕರು ಹೋರಾಟಗಾರರು ಎಷ್ಟೇ ಮನವಿ ಕೊಟ್ಟರೂ ಕೂಡ ಲೆಕ್ಕಿಸದೆ ಪ್ರತಿಮೆಗೆ ಪ್ಲಾಸ್ಟಿಕ್ ಕವರ್ನಿಂದ ಮುಚ್ಚಿ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರಿಗೆ ಅವಮಾನ ಮಾಡಿದ್ದಾರೆ. ದಲಿತ ವಿರೋಧಿ ರಾಜ್ಯ ಸರ್ಕಾರಕ್ಕೆ ಹೇಳಿ ಧಿಕ್ಕಾರ. ಯಲಹಂಕ ತಾಲೂಕು ಆಡಳಿತಕ್ಕೆ ಹೇಳಿ ಧಿಕ್ಕಾರ. ಯಲಹಂಕ ತಾಲೂಕು ಆಡಳಿತಕ್ಕೆ ಹೇಳಿ ಧಿಕ್ಕಾರ. ನ್ಯಾಯ ಬೇಕು, ನ್ಯಾಯ ಬೇಕು. ಸಮಾಜ ಕಲ್ಯಾಣ ಇಲಾಖೆಗೆ ಹೇಳಿ ಧಿಕ್ಕಾರ. ಸಮಾಜ ಕಲ್ಯಾಣ ಇಲಾಖೆಗೆ ಹೇಳಿ ಧಿಕ್ಕಾರ. ಇವ್ರ ಜಗಳಕ್ಕೆ ಅಂಬೇಡ್ಕರ್ ಈಗ ಅನಾಥರಾಗಿದ್ದಾರಾ? ಖಂಡಿತ ಹಾಗೆ ಅನ್ನಿಸ್ತದೆ. ಸುಮಾರು 2 ವರ್ಷಗಳಿಂದ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಗುಡಿ ಕಟ್ಟಿ ಗಂಟೆಗೆ ಎದುರಿದ್ರಂತೆ. ಆ ರೀತಿಯಾಗಿ ಇವರು ಅನಾವರಣ ಮಾಡದೆ ಇವತ್ತು ಅವರ ಹುಟ್ಟುಹಬ್ಬದ ದಿವಸ ಅನಾವರಣ ಮಾಡ್ತಾರೆ ಅಂತ ಸುಮಾರು 1 ವಾರದ ಹಿಂದೆ ಚರ್ಚೆ ಮಾಡಿ ಎಲ್ಲರೂ ಮಾಡ್ತಾರೆ ಅಂತ ಕಾಯ್ತಾ ಇದ್ವಿ. ಯಾವುದೇ ಕಾರ್ಯಗಳನ್ನು ಮಾಡದೆ ಇವರು ಕೈಗೆತ್ಕೊಳ್ಳದೆ ಇವತ್ತು ನಮ್ಮನ್ನು ರಸ್ತೆಗಿಳಿಸಿದ್ದಾರೆ. ನಾವೇನು ಹಾರ ಹಾಕಿ ಅವ್ರಿಗೆ ಶುಭ ಹಾರೈಸಿ ಬಿ.ಆರ್. ಅಂಬೇಡ್ಕರ್ ಅವರಿಗೆ ಶುಭ ಹಾರೈಸಿ ಬಂದ್ವಿ. ಆದರೆ ಇಲ್ಲಿ ಬಂದಾಗ ನೋಡ್ತೀವಿ ಹಾಗೆ ಕವರ್ ಮುಚ್ಚಿದೆ. ಹಾಗಾಗಿ ನಾವು ಮೌನವಾಗಿ ಏನು ಪ್ರತಿಭಟನೆ ಮಾಡ್ತಾ ಇದ್ವಿ. ಇದು ಉಗ್ರ ರೂಪ ತಾಳಬಾರ್ದು. ಏನು ಮಾಧ್ಯಮಾಂಗ, ಕಾರ್ಯಾಂಗ, ನ್ಯಾಯಾಂಗ, ಶಾಸಕಾಂಗ ಅಂತ ಏನು ಮಾಡಿದ್ದಾರೆ. ಶಾಸಕಾಂಗನ ನಿಮಗೆ ಕೊಟ್ಟಂಥವರು ಬಿ.ಆರ್. ಅಂಬೇಡ್ಕರ್, ಕಾರ್ಯಾಂಗ ಕೊಟ್ಟಿದ್ದು ಅವರೇ. ಯಾವ ರೀತಿಯಾಗಿ ಪ್ರಪಂಚಕ್ಕೆ, ಇಡೀ ಪ್ರಪಂಚಕ್ಕೆ ಮಾದರಿಯಾಗಿ ಪ್ರಜಾಪ್ರಭುತ್ವವನ್ನು ಕೊಟ್ಟಿದ್ದಾರೆ. ಅದನ್ನು ಉಳಿಸ್ಕೊಳ್ಳಿ. ಫಸ್ಟು ನಿಮಗೆ ಓಟ್ ಹಾಕಿ ಸುಮ್ಮನೆ ವಿಧಾನಸೌಧ ಕಳಿಸಿಲ್ಲ ನಾವು. ನಿಮ್ಮ ಏನು ಕಾರ್ಯಗಳಿದೆ ಕಾರ್ಯಗಳು ಮಾಡೋದಕ್ಕೆ ಕಾರ್ಯಾಂಗದ ಮೇಲೆ ಯಾವ ರೀತಿ ನೀವು ಏರಬೇಕು, ಯಾವ ರೀತಿ ಮಾಡಬೇಕು ಅಂತ ನಿಮ್ಮ ಪ್ರೋಟೋಕಾಲ್ಗಳಿಗೋಸ್ಕರ ಬಿ.ಆರ್. ಅಂಬೇಡ್ಕರ್ಗೆ ಪ್ಲಾಸ್ಟಿಕ್ ಕವರ್ ಹಾಕಿ ನೀವು ಉತ್ಕಟತನ ತೋರಿಸ್ತಾ ಇದ್ರೆ ಯಾರು ಕೈ ಕೆಟ್ಟು ಕೂರಲ್ಲ. ನಮ್ಮನ್ನು ಸುಮ್ಮನೆ ನಾವು ಏನು ಇವತ್ತು ಕೆಲಸ ಮಾಡಿಕೊಂಡು ಬದುಕಿನ ಜೊತೆ ಪ್ರಜಾಪ್ರಭುತ್ವದಲ್ಲಿ ಬದುಕ್ತಾ ಇದ್ದೀವಿ. ನಮ್ಮನ್ನು ರಸ್ತೆಗಿಳಿತಕ್ಕಂಥ ಕೆಲಸ ಇವತ್ತು ಸರ್ಕಾರಗಳು ಮಾಡಬಾರ್ದು. ಉಗ್ರವಾದ ಹೋರಾಟಗಳನ್ನ ಮುಂದಿನ ದಿನಗಳಲ್ಲಿ ಮಾಡಬೇಕಾಗುತ್ತೆ. ಇದು ಮೌನ ಪ್ರತಿಭಟನೆ ಆಗಿದೆ. ಹಾಗಾಗಿ ಈ ಕೆಲಸನ ಎಲ್ಲ ಪಕ್ಷದವರು ಸೇರಿ ಇದನ್ನು ಕಾರ್ಯಗತಕ್ಕೆ ತರಬೇಕಂತ ಈ ಮುಖಾಂತರ ತಮ್ಮಲ್ಲಿ ಮನವಿಯನ್ನು ಮಾಡ್ಕೊಳ್ತಾರೆ. ನಿಮ್ಮ ಹೆಸರು? ಸಂಘಟನೆಯವರು ಇಷ್ಟು ಜನ ಇದ್ದೀರಲ್ಲ, ಇವಾಗ DSS ಅವರು ಇದ್ದೀರಾ, ಮತ್ತು ರಕ್ಷಣಾ ವ್ಯಕ್ತಿಯವರು ಇದ್ದೀರಾ. ಇವಾಗ ಈ ಕಾನೂನು ಏನೊಂದು ಸರ್ಕಾರಿ ಅಧಿಕಾರಿಗಳಿದ್ದಾರೆ ಅವ್ರಿಗೆ ಸಂಘಟನೆಗಳ ಮೇಲೆ ಭಯ ಕಮ್ಮಿ ಆಗಿದೆ ಅಂತ ಅನ್ಸುತ್ತೆ. ಅದು 100% ಸತ್ಯ, 100% ಸತ್ಯ. ಯಾಕಂದರೆ ಇಲ್ಲಿ ಒಂದು ಏನಂತಾರೆ ಏಜೆಂಟ್ ತಾಲೂಕು ಆಫೀಸ್ ಅಂತ ಆಗೋಗ್ಬಿಟ್ಟಿದೆ. ಎಲ್ಲ ತಾಲೂಕು ಆಫೀಸು ಇದೊಂದೇ ತಾಲೂಕು ಆಫೀಸ್ ಅಲ್ಲ, ಏಜೆಂಟ್ ತಾಲೂಕು ಆಫೀಸ್ ಅಂತ ಆಗೋಗಿದೆ. ಹಾಗಾಗಿ ನಿರ್ಲಕ್ಷ್ಯ. ಇನ್ನೊಂದು ಏನು, ಯಾವುದೇ ಒಂದು ಕಾರ್ಯಕ್ರಮ ಮಾಡೋಕೆ ಸಂಘ ಸಂಸ್ಥೆಗೆ ಹೇಳ್ತಾ ಇಲ್ಲ ಅವರು. ಅಲ್ಲಿ ಏಜೆಂಟ್ಗಳಿದ್ದಾರೆ. ಅವ್ರ ಏಜೆಂಟ್ಗಳಿಗೆ ಯಾರ್ಯಾರು ಬೇಕೋ ಅವ್ರವ್ರನ್ನ ಮಾತ್ರ ಕರ್ಸ್ಕೊಂಡು ತಾಲೂಕು ಆಫೀಸ್ಗಳಲ್ಲಿ ಕೆಲಸ ಮಾಡ್ತಾವ್ರೆ ಹೊರತು ಯಾವುದು ಸರ್ಕಾರಿ ಕಾರ್ಯಕ್ರಮಗಳಲ್ಲಿ ಸಂಘ ಸಮಾಜವಾಗಿ ಯಾರಿಗೂ ಹೇಳ್ತಾ ಇಲ್ಲ ಅವರು. ನೆಕ್ಸ್ಟ್ ಏನಾದ್ರು ನಮ್ಗೇನಾದ್ರು ಮಾಹಿತಿ ಕೊಡ್ದಿರ ಮಾಡಿದ್ರೆ ಉಗ್ರವಾದ ಹೋರಾಟ ಅಲ್ಲ, ಬೇರೆ ಥರ ಮಾಡಿ ತೋರಿಸ್ತೀರ. ಅವರು ನಮಗೆ ಸರಿಯಾಗಿ ಸ್ಪಂದಿಸ್ತಾ ಇಲ್ಲ ಅಂತೇಳಿ ಸ್ಥಳೀಯವಾಗಿ ನಾಯಕರ ಆರೋಪ. ನಿಜಾನ ಸುಳ್ಳ ಸರ್? ಅದು ನಿಜಾನೇ ಸರ್, ನಿಜಾನೇ. ಏನು ಹೇಳ್ತಾ ಇದ್ದೀನಿ ಕೇಳಿ. ಇಲ್ಲಿ ಅವರು ಮೀಸಲಾತಿ ಅಂತ ಅಂಬೇಡ್ಕರ್ ಜಯಂತಿಗೆ 3 ಲಕ್ಷ ರೂಪಾಯಿ ಇಟ್ಟಿದ್ದಾರೆ. ಅದು ಯಾವ ನ್ಯಾಯ ಹೇಳಿ? ಎಲ್ಲದಕ್ಕೂ ಮೀಸಲಾತಿಗಿದೆ ಅವ್ರ ಹತ್ರ, ಅಂಬೇಡ್ಕರ್ ಜಯಂತಿಗಿಲ್ವಾ ಅವ್ರ ಹತ್ರ? ನಾವು ಕೇಳ್ತಾ ಇರೋದಿಷ್ಟೇ. ಅಂಬೇಡ್ಕರ್ ಪ್ರತಿಮೆ ಓಪನ್ ಮಾಡಿರೋ ನಾವೆಲ್ಲ ಇಲ್ಲಿ ಬರ್ತಾ ಇರಲಿಲ್ಲ, ಆಚರಣೆ ಮಾಡ್ತಾ ಇದ್ರು, ಬರ್ತಿದ್ರು. ಹೌದು. ಈಗ ನಿರ್ಲಕ್ಷ್ಯ ಮಾಡ್ತಾರೆ, ಸರಿನಾ? ಹೆಂಗೆ DK ಶಿವಕುಮಾರ್ ಅಲ್ಲ, ಸರ್ಕಾರ ನಿರ್ಲಕ್ಷ್ಯ ಮಾಡ್ತಾರೆ, ಸರಿಯಲ್ಲ ಸರ್ ಇದು. ಅದಕ್ಕೋಸ್ಕರನೇ ಇವತ್ತು ಹೋರಾಟ ಮಾಡಕ್ಕೆ ಬಂದಿದ್ರಿ. ನಿಮ್ಮ ಹೆಸರು? ಸಂದೀಪ್ ಅಂತ ಸರ್. ಇನ್ನೊಂದು ಏನಂದರೆ ನಮ್ಮ ಕೋಗಿಲ್ ಸಿಗ್ನಲಲ್ಲಿ ಇದು ಏನು ಶಂಕರ್ನ ಹೆಸರಿಡಬೇಕು ಅಂತ ನಾವು ಇದು ಮಾಡ್ತಾ ಇದ್ದೀರಿ. ಏನಕ್ಕೆ? ಮೆಟ್ರೋ ಇದು ಆಗಿದ್ದೇನೆಂದರೆ ಶಂಕರ್ನ ಹೆಸರಿಂದಾನೆ. ಯಾವುದೇ ಕಾರಣಕ್ಕೂ ಶಂಕರ್ನಾಗ ಹೆಸರಿಟ್ಟಿಲ್ಲ ಅಂದರೆ ಉಗ್ರವಾದ ಹೋರಾಟ ಮಾಡೋದಂತ ಇದೊಂದು ಸತ್ಯ. ಇವಾಗ ಸಂಘಟನೆಯವರು ಇಷ್ಟು ಜನ ಇದ್ದೀರಲ್ಲ, ಇವಾಗ DSS ಅವರು ಇದ್ದೀರಾ, ಮತ್ತು ರಕ್ಷಣಾ ವ್ಯಕ್ತಿಯವರು ಇದ್ದೀರಾ. ಇವಾಗ ಈ ಕಾನೂನು ಏನೊಂದು ಸರ್ಕಾರಿ ಅಧಿಕಾರಿಗಳಿದ್ದಾರೆ ಅವ್ರಿಗೆ ಸಂಘಟನೆಗಳ ಮೇಲೆ ಭಯ ಕಮ್ಮಿ ಆಗಿದೆ ಅಂತ ಅನ್ಸುತ್ತೆ. ಅದು 100% ಸತ್ಯ, 100% ಸತ್ಯ. ಯಾಕಂದರೆ ಇಲ್ಲಿ ಒಂದು ಏನಂತಾರೆ ಏಜೆಂಟ್ ತಾಲೂಕು ಆಫೀಸ್ ಅಂತ ಆಗೋಗ್ಬಿಟ್ಟಿದೆ. ಎಲ್ಲ ತಾಲೂಕು ಆಫೀಸು ಇದೊಂದೇ ತಾಲೂಕು ಆಫೀಸ್ ಅಲ್ಲ, ಏಜೆಂಟ್ ತಾಲೂಕು ಆಫೀಸ್ ಅಂತ ಆಗೋಗಿದೆ. ಹಾಗಾಗಿ ನಿರ್ಲಕ್ಷ್ಯ. ಇನ್ನೊಂದು ಏನು, ಯಾವುದೇ ಒಂದು ಕಾರ್ಯಕ್ರಮ ಮಾಡೋಕೆ ಸಂಘ ಸಂಸ್ಥೆಗೆ ಹೇಳ್ತಾ ಇಲ್ಲ ಅವರು. ಅಲ್ಲಿ ಏಜೆಂಟ್ಗಳಿದ್ದಾರೆ. ಅವ್ರ ಏಜೆಂಟ್ಗಳಿಗೆ ಯಾರ್ಯಾರು ಬೇಕೋ ಅವ್ರವ್ರನ್ನ ಮಾತ್ರ ಕರ್ಸ್ಕೊಂಡು
ತಾಲೂಕು ಆಫೀಸ್ಗಳಲ್ಲಿ ಕೆಲಸ ಮಾಡ್ತಾವ್ರೆ ಹೊರತು ಯಾವುದು ಸರ್ಕಾರಿ ಕಾರ್ಯಕ್ರಮಗಳಲ್ಲಿ ಸಂಘ ಸಮಾಜವಾಗಿ ಯಾರಿಗೂ ಹೇಳ್ತಾ ಇಲ್ಲ ಅವರು. ಅದಕ್ಕೆ ಮುಂದಿನ ದಿನಗಳಲ್ಲಿ ನಿಮ್ದು ಏನು ಕಾರ್ಯಕ್ರಮಗಳಿದೆ? ನೆಕ್ಸ್ಟ್ ಏನಾದ್ರು ನಮ್ಗೇನಾದ್ರು ಮಾಹಿತಿ ಕೊಡ್ದಿರ ಮಾಡಿದ್ರೆ ಉಗ್ರವಾದ ಹೋರಾಟ ಎಲ್ಲ ಬೇರೆ ಥರ ಮಾಡಿ ತೋರಿಸ್ತೀರ. ವೆಚ್ಚ ಅಲ್ಲ ಅದು. ವಿಶ್ವನಾಥ್ ಅವ್ರಿಗೂ ಕೂಡ ಇದರ ಗಾಂಭೀರ್ಯತೆ ಇದೆ. ವಿಶ್ವನಾಥ್ ಅವರು ಕೂಡ ಇವತ್ತು ಸರ್ಕಾರ ಇಲ್ಲದ ಕಾರಣಕ್ಕಾಗಿ, ಅವರ ಪಕ್ಷದ ಸರ್ಕಾರ ಇಲ್ಲದ ಕಾರಣಕ್ಕಾಗಿ ಅವರು ಕೂಡ ಎಷ್ಟು ಒಂದು ಈ ಬೇಡಿಕೆ, ನಮ್ಮ ಬೇಡಿಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪ್ರತಿಮೆಯನ್ನು ಅನಾವರಣಗೊಳಿಸಬೇಕು ಅನ್ನೋವಂಥದ್ದು ಒಂದು ಪ್ರಮುಖವಾದಂಥ ಬೇಡಿಕೆ ಏನಿದೆ, ಅದಕ್ಕೆ ಪೂರಕವಾಗಿಯೇ ಇದ್ದಾರೆ. ಆದರೂ ಕೂಡ ನಿರ್ಲಕ್ಷ್ಯತೆಯನ್ನು ಕೂಡ ನಾವು ಭಾವಿಸ್ತೀವಿ. ಸರ್, ಇಲ್ಲಿ ನಾವು ಒಂದು ವಾರದ ಹಿಂದೆ ತಮಟೆ ಸಮೇತ ತಾಲೂಕು ಆಫೀಸಲ್ಲಿ ನಾವು ಹೋರಾಟವನ್ನು ಮಾಡಿದ್ವಿ. ಏನಕ್ಕಂತಂದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ಲೆ ವಿಚಾರದಲ್ಲಿ ತುಂಬಾ ಸರ್ಕಾರ ಮತ್ತು ಅಧಿಕಾರಿಗಳು ನಿರ್ಲಕ್ಷ್ಯನ ಮಾಡಿದರು. ನಾವು ತುಂಬ ಆಸೆಯಿಂದ ಇದ್ವಿ. ಇವತ್ತಿನ ದಿನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 134ನೇ ವರ್ಷದ ಉದ್ಘಾಟನೆ ನಾವು ಇಲ್ಲೇ ಮಾಡಬೇಕಂತೇಳಿ ನಾವು ನೂರಾರು ಸಂಖ್ಯೆಯಲ್ಲಿ ಎಲ್ಲ ಕಾರ್ಯಕರ್ತರು, ನಾವು ಪ್ರಜಾ ವಿಮೋಚನಾ ಚಳವಳಿ ಸಂಘಟನೆಯವರು ಮತ್ತು ಕನ್ನಡ ಪರ ಏನಿವತ್ತು ಇದಾವೆಲ್ಲ ಸೇರಿ ನಾವು ಬಂದಿದ್ವಿ. ಇವತ್ತು ಇಲ್ಲಿ ನೋಡಿದಾಗ ಭಾಳ ನೋವಾಯಿತು ನಮಗೆ. ಕಾರಣ ಏನಪ್ಪ ಅಂತಂದರೆ, ಇವತ್ತು ರಾಜಕಾರಣಿಗಳಿಗೆ ಅಡ್ಡ ಆಗಿರೋಂಥ ಅಧಿಕಾರಿಗಳು ಭಾಳ ಆಶ್ವಾಸನೆ ಕೊಡ್ತಾರೆ, ಏನು ಕೆಲಸ ಮಾಡಲ್ಲ. ನಿರ್ಲಕ್ಷ್ಯ ಅಧಿಕಾರಿಗಳು ಮತ್ತು ಸರ್ಕಾರ ನಿರ್ಲಕ್ಷ್ಯ ಮಾಡಿದೆ. ಹಾಗೆ ಇವತ್ತು ನಮ್ಮ ಒಬ್ಬರು ಬ್ರದರ್ ಹೇಳ್ದಂಗೆ ಸಂಘಟನೆ ಭಯ ಇಲ್ಲ ಇವರಿಗೆ. ಕಾರಣ ಯಾಕಪ್ಪ ಅಂತಂದರೆ, ಇವತ್ತು ಸಂಘಟನೆ ಭಯ ಇಲ್ಲ ಅಂದಕ್ಕೆ ಕಾರಣ ಏನಪ್ಪ ಅಂದರೆ, ನಾವು ಹೋರಾಟಗಳನ್ನು ಚಳುವಳಿಗಳನ್ನು ಮಾಡೋದು ಕಡಿಮೆ ಮಾಡಿದ್ದೀವಿ. ಕಾರಣ ಏನಪ್ಪ, ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಭಾಳ ಆಶ್ವಾಸನೆ ಕೊಡ್ತಾರೆ, ದಲಿತರ ಪರ, ಬಡವರ ಪರ ಅಂಥೇಳಿ ಆಶ್ವಾಸನೆ ಕೊಡ್ತಾರೆ. ಅವರು ನಿಜವಾಗೂ ದಲಿತರ ಪರನೂ ಇಲ್ಲ, ಬಡವರ ಪರನೂ ಇಲ್ಲ, ಅದು ಸುಮ್ಮನೆ ಒಂದು ಆಶ್ವಾಸನೆ ಕೊಡ್ತಾರೆ. ಕಾಂಗ್ರೆಸ್ ಸರ್ಕಾರ ಕೂಡ ಮನವಾದಿ ಸರ್ಕಾರ ಅಂಥೇಳಿ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಇದು ಏನು ಮುಂದಿನ ದಿನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ಲಿಯನ್ನು ಅನಾವರಣ ಮಾಡೋದಾದರೆ ಚಪ್ಪಲಿ ಮತ್ತು ಪರ್ಕೆ ಚಳುವಳಿಯನ್ನು ನಾವು ಹಮ್ಕೊತೀವಿ ಅಂಥೇಳಿ, ಉಗ್ರವಾಗಿ ಹೋರಾಟವನ್ನು ಮಾಡ್ತೀವಿ ಅಂಥೇಳಿ ನನ್ನ ಮಾತನ್ನು ಮುಗಿಸ್ತೀನಿ. ನಿಮ್ಮ ಹೆಸರು ಸರ್? ನನ್ನ ಹೆಸರು ಅಯ್ಯೂಬ್ ಖಾನ್ ಅಂತೇಳಿ, ಬೆಂಗಳೂರು ನಗರ ಜಿಲ್ಲಾ ಅಧ್ಯಕ್ಷ, PVC ಪ್ರಜಾ ವಿಮೋಚನಾ ಚಳುವಳಿ.